ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ್ಯ ಮಾಡುವ ವಂದನೆಗಳು. 20-24 ಜೂನ್ ತಿಂಗಳಿನ ಮಿಥುನ ರಾಶಿಯವರ ಫಲಾಫಲಗಳನ್ನು ಗ್ರಹಗತಿಗಳೊಂದಿಗೆ ನಾವು ವೀಕ್ಷಿಸೋಣ, ನೋಡೋಣ. ರವಿಯು 12ನೇ ಮನೆ ಮತ್ತು 1ನೇ ಮನೆಯಲ್ಲಿ, ಕುಜಗ್ರಹನು 10 ಮತ್ತು 11ನೇ ಮನೆಯಲ್ಲಿ, ಬುಧಗ್ರಹನು 12ನೇ ಮನೆಯಲ್ಲಿ, ಶುಕ್ರಗ್ರಹನು 12 ಮತ್ತು 1ನೇ ಮನೆಯಲ್ಲಿಯೂ, ಶನಿಯು 9ನೇ ಮನೆಯಲ್ಲಿ, ರಾಹು ಮತ್ತು ಕೇತು ಕ್ರಮವಾಗಿ 10 ಹಾಗೂ 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ. ವಿಶೇಷವಾಗಿ ತುಂಬ ಚೆನ್ನಾಗಿ ಮಿಥುನ ರಾಶಿಯವರಿಗೆ ಇರುವುದರಿಂದ ಮಾಡತಕ್ಕಂತಹ ಭರತನಾಟ್ಯ, ಸೀರಿಯಲ್ ಇತ್ಯಾದಿ ಕಲಾವಿದರಿಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ಯೋಗ, ಪ್ರಶಂಸಾದಾಯಕವಾಗಿರ್ತಕ್ಕಂತಹ ಸಮಯ ಇದು ಆಗಿದೆ. ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಆದಾಯ, ಹೊಸ ಕೆಲಸಕ್ಕೆ ಉತ್ತಮವಾಗಿರ್ತಕ್ಕಂತಹ ಕಾಲ, ಹೂಡಿಕೆ ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂತಹ ಕಾಲ ಇದಾದ್ದರಿಂದ ತುಂಬ ಪ್ರಯತ್ನಪಟ್ಟು ಒಳ್ಳೆಯ ಸ್ಥಳಗಳಲ್ಲಿ ಹೂಡಿಕೆಯನ್ನು ಮಾಡಿದ್ದೇ ಆದರೆ ತುಂಬ ಲಾಭದಾಯಕವಾಗಿ ಬೆಳೆಯತಕ್ಕಂತಹ ಯೋಗ ಈ ಜೂನ್ ತಿಂಗಳಲ್ಲಿ ನಿಮ್ಮದಾಗಿರುತ್ತದೆ. ಹೊಸ ಮನೆ, ಸೈಟು ಇತ್ಯಾದಿ ಕೊಳ್ಳುವವರಿಗೂ ಕೂಡ ಲಾಭದಾಯಕವಾಗಿರ್ತಕ್ಕಂತಹ ಸಮಯ. ರವಿ ಮೊದಲ 15 ದಿನ 12ನೇ ಮನೆಯಲ್ಲಿ ಇರುವುದರಿಂದ ಆ ಸಮಯದಲ್ಲಿ ಅನಾರೋಗ್ಯ ಹೆಚ್ಚಾಗತಕ್ಕಂತಹ ಸಂಭವತೆ. ಮಕ್ಕಳು ಮತ್ತು ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಿ, ನಂತರದಲ್ಲಿ ಆ ರವಿಯು 1ನೇ ಮನೆ ಮಿಥುನ ರಾಶಿಗೆ ಬರುವುದರಿಂದ ಅನಾರೋಗ್ಯವೆಲ್ಲವೂ ಕೂಡ ದೂರವಾಗಿ ಸುಖ, ಶಾಂತಿ, ಆರೋಗ್ಯ ಪ್ರಾಪ್ತನಾಗಿ ಅನುಗ್ರಹವನ್ನು ಮಾಡ್ತಾನೆ. ಬುಧನ ಅನುಗ್ರಹದಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ಕಾಲಮಾನ, ಹೊಸ ರೀತಿಯ ವಿದ್ಯಾಭ್ಯಾಸಗಳಿಗೆ ಪ್ರಗತಿಯನ್ನು ಹೊಂದುವವರಿಗೆ ಇದು ಉತ್ತಮವಾಗಿರ್ತಕ್ಕಂತಹ ಕಾಲ ಆಗಿದೆ. ಆ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂತಹ ಸ್ಥಾನಮಾನ ಪ್ರಾಪ್ತಿ, ಗೌರವ ಪ್ರಾಪ್ತಿ, ವಿದೇಶ ಪ್ರಯಾಣ ಮಾಡತಕ್ಕಂತಹ ಯೋಗಭಾಗ್ಯಾದಿಗಳು ಕೂಡ ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಲಾಭದಾಯಕವಾಗಿ ಬುಧನು ಫಲಗಳನ್ನು ಕೊಡ್ತಾನೆ. ಶುಕ್ರ ಗ್ರಹನು ಉತ್ತಮವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಇರುವುದರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿ, ಮನೆಯಲ್ಲಿ ಸಾಂಸಾರಿಕ ಸುಖಗಳನ್ನು, ಆಭರಣ ಪ್ರಿಯರಿಗೆ ಆಭರಣ ಲಾಭವನ್ನು, ಅಲಂಕಾರ ಪ್ರಿಯರಿಗೆ ಅಲಂಕಾರ ವಸ್ತುಗಳ ಪ್ರಾಪ್ತಿ ಮಾಡತಕ್ಕಂತಹ ಯೋಗಭಾಗ್ಯಾದಿಗಳನ್ನು ಕೂಡ ಶುಕ್ರಗ್ರಹನು ಈ ತಿಂಗಳಲ್ಲಿ ಕೊಡ್ತಾನೆ. ಮತ್ತು ಹಾಗೆ ಶನಿಯು 9ನೇ ಸ್ಥಾನ ಅಂದರೆ ಲಾಭವನ್ನು ತಿಳಿಸತಕ್ಕಂತಹ ಸ್ಥಾನದಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಲಾಭ ಆಗುವುದು ವಿರಳವಾದರೂ ಕೂಡ, ತಡವಾದರೂ ಕೂಡ ಪೂರ್ಣ ಅನುಗ್ರಹದಿಂದ ಆ ವಿರಳತೆಯು ಸ್ವಲ್ಪ ಮಟ್ಟಿಗೆ ದೂರ ಆಗಿ ನಿಮಗೆ ಏನು ಐಶ್ವರ್ಯಾದಿಗಳು ಪ್ರಾಪ್ತಿಯಾಗಬೇಕು ಅದನ್ನು ಕೊಡತಕ್ಕಂತಹ ಯೋಗಭಾಗ್ಯಾದಿಗಳನ್ನು ಕೊಡ್ತಾನೆ. ಆದರೂ ಶನಿಯ ಪ್ರಭಾವ ತುಂಬ ಇರುವುದರಿಂದ ಶನಿಗೆ ಸಂಬಂಧಿಸಿರ್ತಕ್ಕಂತಹ ವಿಷ್ಣು ಸಹಸ್ರನಾಮಾದಿಗಳ ಪಾರಾಯಣ, ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳ ದೇವರ ದರ್ಶನವನ್ನು ಮಾಡುವುದರಿಂದ ಶನಿಯು ಕೂಡ ಉತ್ತಮವಾಗಿರ್ತಕ್ಕಂತಹ ಫಲ ಕೊಡತಕ್ಕವನು ಆಗುತ್ತಾನೆ. ರಾಹುಗ್ರಹನು 10 ಮತ್ತು 4ರಲ್ಲಿ, ಕೇತುಗ್ರಹನು 4ರಲ್ಲಿ ಸಂಚಾರವನ್ನು ಮಾಡುವುದರಿಂದ ಷೇರು ಹೂಡಿಕೆ ಮಾಡುವವರು ತುಂಬ ಕಾಳಜಿಯನ್ನು ವಹಿಸಬೇಕು. ಹೊಸ ಷೇರಿಗೆ ಹೂಡಿಕೆಯನ್ನು ಈ ಸಮಯದಲ್ಲಿ ಮಾಡಬೇಡಿ. ಹಳೆಯ ಷೇರುಗಳ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ. ಇನ್ನು ಕೇತುವಿನ ಪ್ರಭಾವದಿಂದ ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ಯೋಗ, ರಾಜಕೀಯ ಕ್ಷೇತ್ರದಲ್ಲಿ ಪ್ರಶಂಸತೆ ಬರುತ್ತದೆ. ಆದರೂ ಆ ಪ್ರಯಾಣದಿಂದ ಬರತಕ್ಕಂತಹ ಆಯಾಸ, ಆ ಆಯಾಸದಿಂದ ಆಗತಕ್ಕಂತಹ ಅನಾರೋಗ್ಯ, ಆ ಅನಾರೋಗ್ಯಕ್ಕೆ ಸಂಬಂಧಿರತಕ್ಕಂತಹ ಶಸ್ತ್ರಚಿಕಿತ್ಸೆಗಳು ಆಗತಕ್ಕಂತಹ ಯೋಗವೂ ಕೂಡ ಎಲ್ಲ ಗ್ರಹಗಳ ಗತಿಯಿಂದ ಗೋಚಾರ ಆಗುವುದರಿಂದ ಮಿಥುನ ರಾಶಿಯವರು ಆರೋಗ್ಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕು. ಇನ್ನು ಮಿಥುನ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ಬಣ್ಣ, ಲಾಭದಾಯಕವಾಗಿರ್ತಕ್ಕಂತಹ ಬಣ್ಣಗಳು ಯಾವುದು ಅಂತ ಹೇಳಿದರೆ ಹಸಿರು, ಬಿಳಿ, ಅದೇ ರೀತಿಯಾಗಿ ಕೇಸರಿ ಬಣ್ಣಗಳು ನಿಮಗೆ ಉತ್ತಮವಾಗಿರ್ತಕ್ಕಂತಹ ಫಲ ಕೊಡತಕ್ಕಂಥವು ಆಗಿದೆ. ಜೂನ್ ತಿಂಗಳಲ್ಲಿ 9, 18, 29ನೇ ತಾರೀಖುಗಳು ಉತ್ತಮ ಫಲಪ್ರಾಪ್ತಿಗಳ ತಾರೀಖುಗಳಾಗಿದೆ. ಈ ದಿನಗಳಲ್ಲಿ ಶುಭ ಕಾರ್ಯವನ್ನು ಮಾಡಿ ಉತ್ತಮ ಫಲಗಳನ್ನು ಹೊಂದಿ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.